ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಷಭ ರಾಶಿಯವರಿಗೆ ಶಕ್ತಿಶಾಲಿ ಪ್ರಭಾವ ಹೆಚ್ಚಾಗತಕ್ಕಂಥದ್ದು ಸಮಯ, ಮತ್ತೆ ನೀವು ಮಾಡ್ತಕ್ಕಂಥ ಪ್ರಗತಿಗಳಿಗೆ, ನೀವು ಮಾಡೋಂಥ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯ, ಮತ್ತೆ ಈ ಒಂದು ವಿಚಾರದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗ್ತಕ್ಕಂಥದ್ದು, ನೀವು ತಗೊಳ್ತಕ್ಕಂಥ ನಿರ್ಧಾರಗಳನ್ನು ಸರಿಯಾದ ರೀತಿಯಿಂದ ತೆಗೆದುಕೊಂಡಿದ್ರೆ ಲಾಭದಾಯಕ ಹಣದ ಉತ್ತಮ ವ್ಯವಸ್ಥೆ ಅನ್ನೋದು ನಿಮ್ಮ ಮೇಲೆ ಆಗುತ್ತೆ. ಹಣಕಾಸಿನ ಹರಿವು ಅನ್ನೋದು ನಿಮ್ಮ ಹತ್ರ ಬರ್ತಕ್ಕಂಥದ್ದು ಇರುತ್ತೆ. ಅಥವಾ ಯಾರಿಗಾದ್ರೂ ಒಂದು ಬಾಕಿ ಹಣ ಕೊಟ್ಟಿದ್ರ, ಎಲ್ಲಾದ್ರೂ ಹೂಡಿಕೆ ಮಾಡಿದ್ರ ಅಂದ್ರೆ ಈ ಮಾಸದಲ್ಲಿ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹಾಗೂ ಹೊಸ ಹೂಡಿಕೆ ಮಾಡಲು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮೇ ತಿಂಗಳಲ್ಲಿ ನೀವು ಹೊಸ ಹೂಡಿಕೆ ಮಾಡ್ತೀನಿ, ಹೊಸದಾಗಿ ಎಲ್ಲಾದ್ರೂ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೆ ಅಂದ್ರೆ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದಿದೆ. ಮತ್ತೆ ಅದೇ ತರದಲ್ಲಿ ಜಮೀನಿನ ವಿಚಾರದಲ್ಲಿ ಏನಾದ್ರೂ ಜಮೀನು ಕೊಂಡ್ಕೊಳ್ಬೇಕು, ಜಮೀನು ತಗೊಳ್ಬೇಕಂದ್ರೆ ಒಳ್ಳೆಯ ಸಮಯ ಮೇ ತಿಂಗಳಿದೆ ನಿಮ್ಗೆ. ಹಾಗಾಗಿ ಈ ರಾಶಿಯವರು ನೀವು ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ ಈ ತಿಂಗಳು ಮಾಡಿ, ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಇರುತ್ತೆ. ಆದರೆ ಅತಿಯಾದ ಖರ್ಚಿನ ಕಡೆ ನಿಗಾ ವಹಿಸಿ. ಮತ್ತೆ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ನೋಡಿದ್ದೇ ಆದ್ರೆ ಪದೋನ್ನತಿ ಅಂದ್ರೆ ಪ್ರಶಂಸೆ, ಹಿರಿಯರಿಂದ ನಿಮಗೆ ಪ್ರಶಂಸೆ ಸಿಗುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಹಾಗೆಯೇ ವ್ಯಾಪಾರದಲ್ಲಿ ಲಾಭ ಒಪ್ಪಂದಗಳು ಸಿಗುವ ಸಾಧ್ಯತೆಗಳು ಇದೆ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಯಾವುದೇ ಒಂದು ಕೆಲಸದಲ್ಲಿ ನೀವು ಇದೀನಿ ಅಂದ್ರೆ ಅದಕ್ಕೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುವ ಸಮಯ. ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಮದುವೆ ಯೋಗ ಮತ್ತೆ ನಿಶ್ಚಿತಾರ್ಥ ಯೋಗಗಳನ್ನು ಈ ರಾಶಿಯವರಿಗೆ ಬಂದಿದೆ. ಹಾಗೆ ಆರೋಗ್ಯದಲ್ಲಿ ನೋಡಿದ್ರೆ ಸಾಮಾನ್ಯವಾಗಿದೆ, ಉತ್ತಮವಾಗಿರೋದ್ರಿಂದ ನೀವು ಕ್ರಮವಾಗಿ ಆಹಾರದ ಕಡೆ ಸ್ವಲ್ಪ ಕ್ರಮ ವಹಿಸಬೇಕು. ಹಾಗೆಯೇ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ವಿಶೇಷ ಎಚ್ಚರಿಕೆ ಏನೆಂದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಗಾ ವಹಿಸಬೇಕು. ಹಾಗೆಯೇ ನೀವು ಯಾವುದೇ ದಾಖಲೆ ಇಲ್ಲದೆ ವಿಚಾರಗಳಲ್ಲಿ ನೀವು ಹಣ ಕೊಡ್ತಕ್ಕಂಥದ್ದು, ಹಣ ತೆಗೆದುಕೊಳ್ತಕ್ಕಂಥದ್ದು, ಯಾವುದೇ ಜಾಮೀನು ಶ್ರುತಿ ಆಗ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಈ ರಾಶಿಯವರಿಗೆ ಶುಭ ದಿನಾಂಕಗಳು ಅಂದ್ರೆ 4, 10, 17, 22, 28. ಎಚ್ಚರಿಕೆ ದಿನಗಳು ಅಂದ್ರೆ ಶುಭ ಅಂದಮೇಲೆ ಅಶುಭನೂ ಇರಲೇಬೇಕಲ್ವಾ. ಹಾಗಾಗಿ ಎಚ್ಚರಿಕೆ ದಿನಗಳು ಏನೆಂದ್ರೆ 6, 13, 20 ಇವು ನಿಮಗೆ ಎಚ್ಚರಿಕೆಯಾದಂಥ ದಿನಗಳಿದೆ. ಈ ದಿನಗಳಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಈ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದ್ರೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಕ್ಕಂಥದ್ದು, ಬಿಳಿ ವರ್ಣ ಧರಿಸಿ ಏನೇ ಒಂದು ಕೆಲಸ ಮಾಡಿದ್ರೆ ಒಳ್ಳೇದಾಗ್ತಕ್ಕಂಥದ್ದು. ಅನ್ನದಾನ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದಿದೆ. ಈ ತಿಂಗಳಲ್ಲಿ ನೀವು ಅನ್ನದಾನ ಮಾಡಿದ್ರೆ ಬಹಳಷ್ಟು ಶುಭ ಪುಣ್ಯ ಫಲಗಳು ಲಭಿಸುತ್ತದೆ. ಇದೇ ತೀರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.